ಉತ್ತರ ಕರ್ನಾಟಕದ ಜಾನಪದ ಸಂಸ್ಕೃತಿ ಭಾರತದ ಜನಪರ ಪರಂಪರೆಯ ಅನನ್ಯ ಸಂಪತ್ತು. ಇಲ್ಲಿನ ಹಬ್ಬಗಳು, ಆಚರಣೆಗಳು, ನಂಬಿಕೆಗಳು ಜನರ ಜೀವನದೊಂದಿಗೆ ಬೆಸೆದುಕೊಂಡಿವೆ. ಕೃಷಿ, ಮಣ್ಣು, ಮಳೆ, ಬೆಳೆ ಇವೆಲ್ಲವೂ ಉತ್ತರ ಕರ್ನಾಟಕದ ಜೀವನಾಡಿ. ಈ ಒಂದು ಜಾನಪದ ಸಂಸ್ಕೃತಿ ಪರಂಪರೆಯಲ್ಲಿ ವಿಶೇಷ ಸ್ಥಾನ ಪಡೆದಿರುವ ಹಬ್ಬವೆಂದರೆ ಅದುವೇ ಜೋಕುಮಾರ ಹಬ್ಬ. ಈ ಜೋಕುಮಾರ ಸ್ವಾಮಿ ಯಾರು? ಯಾಕೆ ಈ ಹಬ್ಬವನ್ನು ಆಚರಿಸುತ್ತಾರೆ? ಇದರ ಹಿನ್ನೆಲೆ ಏನು ತಿಳಿಯೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜಾನಪದ ಹಿನ್ನೆಲೆಯ ಪ್ರಕಾರ ಗಣೇಶ ಶಿಷ್ಟಾಚಾರ ಸಂಸ್ಕೃತಿಯ ವಾರಸುದಾರನಾದರೆ ಜೋಕುಮಾರ ಸ್ವಾಮಿ ಜಾನಪದ ಸಂಸ್ಕೃತಿಯ ಪ್ರತೀಕನಾಗಿರುತ್ತಾನೆ. 1 ವಾರಗಳ ಕಾಲ ಗಣೇಶ ಚತುರ್ಥಿಯಲ್ಲಿ ಗಣೇಶ ಕಾಯಿ ಕಡುಬು ಮೋದಕದ ಸಿಹಿ ಸವಿದು ಗಣೇಶ ಭೂಲೋಕದಲ್ಲಿ ಎಲ್ಲವೂ ಚೆನ್ನಾಗಿದೆ ಎಂದು ತನ್ನ ತಂದೆ ತಾಯಿಗೆ ವರದಿ ಒಪ್ಪಿಸಿದರೆ, ಜೋಕುಮಾರ ಸ್ವಾಮಿ ಭೂಲೋಕದಲ್ಲಿನ ಮಳೆ, ಬೆಳೆ, ರೈತರ ಕಷ್ಟದ ಬಗ್ಗೆ ವರದಿ ಒಪ್ಪಿಸುತ್ತಾನೆ. ಜೋಕುಮಾರ ಸ್ವಾಮಿ ಯಾರು? ಈ ಜೋಕುಮಾರ ಸ್ವಾಮಿ ಊರಿನ ಕುಂಬಾರನ ಮನೆಯಲ್ಲಿ ಹುಟ್ಟುತ್ತಾನೆ. ಅಂದರೆ ಕುಂಬಾರನ ಮಣ್ಣಿನಿಂದ ಮೂರ್ತಿಯನ್ನು ತಯಾರಿಸುತ್ತಾರೆ. ಬಳಿಕ ಗ್ರಾಮದ ಅಂಬಿಗರ ಮನೆಯಲ್ಲಿ ಬೆಳೆಯುತ್ತಾನೆ. ಅಂದರೆ ಅಂಬಿಗರು ಬೇವಿನ ಎಲೆ ಉಡುಗೆಯೊಂದಿಗೆ ಅವನಿಗೆ ಅಲಂಕಾರ ಮಾಡುತ್ತಾರೆ. ನಂತರ ದೊಡ್ಡ ಬುಟ್ಟಿಯಲ್ಲಿ ಜೋಕುಮಾರ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಊರಿನ ಎಲ್ಲ ಮನೆಗೂ ಹೋಗುತ್ತಾರೆ. ಜನಪದ ಹಾಡು ಹಾಡುತ್ತಾ ಮಹಿಳೆಯರು ಸಾಗುತ್ತಾರೆ. 7 ದಿನಗಳ ಕಾಲ 7 ಊರನ್ನು ಕಾಲ್ನಡಿಗೆಯಲ್ಲೇ ಸಂಚರಿಸುತ್ತಾರೆ. ಹೀಗೆ ಜೋಕುಮಾರನನ್ನು ಹೊತ್ತುಕೊಂಡು ಊರೆಲ್ಲ ಸಂಚರಿಸುತ್ತಾರೆ. ಪ್ರತಿ ಮನೆಗೂ ಹೋದಾಗ ಅವರಿಗೆ ದವಸ ಧಾನ್ಯ ಹಣವನ್ನು ಭಕ್ತರು ನೀಡುತ್ತಾರೆ. ಅದರ ಪ್ರತಿಯಾಗಿ ಭಕ್ತರಿಗೆ ಕರಿಮಸಿ ಬೆರೆತ ಬೇವಿನ ಸೊಪ್ಪು, ಜೋಳ, ನುಚ್ಚು, ಮೆಣಸಿನಕಾಯಿ ಇತ್ಯಾದಿಗಳನ್ನು ಕೊಡುತ್ತಾರೆ. ಅದನ್ನು ಹೊಲದ ತುಂಬೆಲ್ಲ ಚೆಲ್ಲಿದರೆ ಉತ್ತಮ ಬೆಳೆ ಬರುವುದಾಗಿ ರೈತರ ನಂಬಿಕೆ ಇದೆ. ಈ ಹಬ್ಬ ಮಾಡುವುದರ ಜೊತೆಗೆ ಜೋಕುಮಾರನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ಮಳೆ ಬೆಳೆಯೊಂದಿಗೆ ಗ್ರಾಮ ಸಮೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಜೋಕುಮಾರ ಹಬ್ಬ ಕೃಷಿಯೊಂದಿಗೆ ನೇರ ಸಂಬಂಧ ಹೊಂದಿದೆ. ಜೋಕುಮಾರ ಹಬ್ಬ ಕೃಷಿಯೊಂದಿಗೆ ನೇರ ಸಂಬಂಧ ಹೊಂದಿದೆ. ಜೋಕುಮಾರನನ್ನು ಹೊತ್ತು ತಿರುಗುವ ಮಹಿಳೆಯರು ನೀಡುವ ಜೋಳದ ನುಚ್ಚನ್ನು ರೈತಾಪಿ ಜನರು ಹೊಲದಲ್ಲಿ ಚರಗ ಚೆಲ್ಲುತ್ತಾರೆ. ಇದರಿಂದ ಮಳೆ ಸರಿಯಾಗಿ ಬಂದು ಬೆಳೆ ಚೆನ್ನಾಗಿ ಬರುತ್ತದೆ, ಊರು ಸಮೃದ್ಧಿಯಾಗುತ್ತದೆ ಎಂಬ ನಂಬಿಕೆ. ಇದು ತಲೆಮಾರುಗಳಿಂದ ನಡೆದುಕೊಂಡು ಬಂದ ಪ್ರತೀತಿ. ಈಗಲೂ ಸಹ ಇದು ಮುಂದುವರಿಯುತ್ತಿರುವಂತಹ ಜಾನಪದ ಸಂಸ್ಕೃತಿಯ ಭಾಗ. ಜೋಕುಮಾರನನ್ನು 7 ದಿನಗಳ ಕಾಲ ಸಂಚರಿಸಿ ಅವನನ್ನು ಹೊತ್ತು ತಿರುಗಿದ ನಂತರ ಅವನು ಮರಣ ಹೊಂದುತ್ತಾನೆ. ಈ ಸಂದರ್ಭದಲ್ಲಿ ಅಗಸರು ಬಟ್ಟೆ ಒಗೆಯುವ ಕಲ್ಲಿನ ಕೆಳಗೆ ಇಟ್ಟು ಜೋಕುಮಾರನ ತಲೆ ಒಡೆಯುತ್ತಾರೆ. ಕೊನೆಯ ದಿನ ಜೋಕುಮಾರನನ್ನು ಹೊತ್ತುಕೊಂಡು ಗ್ರಾಮದಿಂದ ಹೊರಗೆ ಕರೆದೊಯ್ಯಲಾಗುತ್ತದೆ. ಈ ಯಾತ್ರೆ ರಾತ್ರಿ ವೇಳೆ ನಡೆಯುತ್ತದೆ. ಯಾಕೆಂದರೆ ಜೋಕುಮಾರನನ್ನು ಯಾರೂ ನೋಡಬಾರದು. ಯಾರಾದರೂ ನೋಡಿದರೆ ಅವರಿಗೆ ತೊಂದರೆಗಳು, ಅಪಶಕುನಗಳು ಕಟ್ಟಿಟ್ಟ ಬುತ್ತಿ ಎಂದು ಹಿರಿಯರು ಎಚ್ಚರಿಸುತ್ತಾರೆ. ಗ್ರಾಮದ ಬೀದಿಗಳಲ್ಲಿ ತಲೆಯ ಮೇಲೆ ಜೋಕುಮಾರನನ್ನು ಹೊತ್ತುಕೊಂಡು ತಿರುಗುವ ಈ ದೃಶ್ಯವು ಜನರನ್ನು ಭಕ್ತಿಯಿಂದ ಒಟ್ಟುಗೂಡಿಸುತ್ತದೆ. ಈ ಒಂದು ಸಂಪ್ರದಾಯವು ಕೇವಲ ಆಚರಣೆ ಅಲ್ಲ, ಇದು ಪೂರ್ವಜರಿಂದ ಬಂದ ವಂಶ ಪಾರಂಪರ್ಯವಾದ ಹೊಣೆಗಾರಿಕೆ. ಕೃಷಿ ಜೀವನದ ಕಷ್ಟ ಸುಖಗಳು, ಮಳೆಗಾಗಿ ಮಾಡಿರುವ ಆರೈಕೆಗಳು ಎಲ್ಲವೂ ಒಂದಾಗಿ ಬೆಸೆದುಕೊಂಡಿವೆ. ಗ್ರಾಮೀಣ ಜನರು ಈ ಹಬ್ಬವನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಆಚರಿಸುತ್ತಾರೆ. ಜೋಕುಮಾರ ಹಬ್ಬವು ಇಂದಿಗೂ ಗ್ರಾಮೀಣ ಜನಜೀವನದಲ್ಲಿ ಜೀವಂತವಾಗಿ ಉಳಿದಿದೆ.
ಉತ್ತರ ಕರ್ನಾಟಕ ಭಾಗವು ಇಂದಿಗೂ ತನ್ನ ವಿಶಿಷ್ಟ ಸಂಸ್ಕೃತಿಯನ್ನು ಉಳಿಸಿಕೊಂಡಿರುವುದಕ್ಕೆ ಜೋಕುಮಾರ ಹಬ್ಬವು ಜೀವಂತ ಸಾಕ್ಷಿಯಾಗಿದೆ. ಪ್ರಕೃತಿಯ ಮೇಲಿನ ಗೌರವ ಮತ್ತು ಮಹಿಳೆಯರ ಸಾಂಸ್ಕೃತಿಕ ಪಾತ್ರವನ್ನು ಹೊರಹಾಕುವ ಮಹತ್ವದ ಜಾನಪದ ಸಂಪ್ರದಾಯ ಇದು. ಮಳೆ ಬರಬೇಕು, ಹೊಲ ಹಸಿರಾಗಬೇಕು, ಎಲ್ಲರಿಗೂ ಅನ್ನ ದೊರೆಯಬೇಕು ಎಂಬುದು ರೈತರ ಹಂಬಲ. ಇದು ಕೇವಲ ಪರಂಪರೆಯಲ್ಲ, ರೈತರ ನೋವು ನಲಿವುಗಳಿಗೆ ಸ್ಪಂದಿಸುವ ಒಂದು ಮಾನವೀಯ ಕಾಯಕ. ಜೋಕುಮಾರ ಮಣ್ಣಿನ ಮೂರ್ತಿಯಾಗಿರಬಹುದು, ಆದರೆ ಆತನು ಮಣ್ಣಿನ ವಾಸನೆಯ ಜೊತೆಗೆ ರೈತರ ಬದುಕಿನ ಕೃಷಿಯನ್ನು ಉಳಿಸಿಕೊಡುವ ಹೊಣೆಗಾರಿಕೆಯನ್ನು ಹೊತ್ತಿದ್ದಾನೆ. ಇಲ್ಲೊಂದು ವಿಶಿಷ್ಟವಾಗಿ ಗಮನಿಸಿ. ಜನರ ಪ್ರಕಾರ ಭಾದ್ರಪದ ಶುಕ್ಲದ ಚೌತಿಯಂದು ಬರುವ ಗಣಪ ಬಂದು ಕುಳಿತು ತಿಂದು ಉಂಡು ಹೋದರೆ ಅಷ್ಟಮಿಯಂದು ಹುಟ್ಟುವ ಜೋಕುಮಾರ ಜನರ ಮಧ್ಯೆ ಸುತ್ತಾಡಿ ಶಿವನಿಗೆ ವರದಿ ಒಪ್ಪಿಸಿ ಮಳೆ ತರುತ್ತಾನಂತೆ. ಕುಂಬಾರರ ಮನೆಯಲ್ಲಿ ಹುಟ್ಟಿ ತಳವಾರರ ಮನೆಯಲ್ಲಿ ಮೆರೆದಾಡಿ ಕೊನೆಗೆ ದಾಸರ ಪಡಿಯಲ್ಲಿ ಕಲ್ಲೋಡಿಸಿಕೊಂಡು ಸಾಯುವ ಜೋಕುಮಾರನ ಹಬ್ಬ ತುಂಬ ವೈಶಿಷ್ಟ್ಯತೆಯಿಂದ ಕೂಡಿದೆ. ಜೋಕುಮಾರ ಸ್ವಾಮಿಯನ್ನು 7 ದಿನಗಳ ಕಾಲ ಪೂಜಿಸಿ ನಂತರ ಏಕೆ ಅದನ್ನು ಒಡೆಯುತ್ತಾರೆ, ಅದರ ಹಿನ್ನೆಲೆ ಏನು ಎಂಬುದರ ಪೌರಾಣಿಕ ಕಥೆಯನ್ನು ಈಗ ಸ್ವಲ್ಪ ತಿಳಿಯೋಣ ಬನ್ನಿ. ಜೋಕುಮಾರನ ಕಥೆಯು ಪಾರ್ವತಿ ಗಣಪತಿ ಕಥೆಯನ್ನು ಹೋಲುತ್ತದೆ. ಪಾರ್ವತಿ ಮಣ್ಣಿನ ಗೊಂಬೆಯಾಗಿ ಜೋಕುಮಾರನನ್ನು ಸೃಷ್ಟಿಸುತ್ತಾಳೆ. ಆದರೆ ಶಿವನು ಬಂದಾಗ ಜೋಕುಮಾರನು ಹೆದರಿಕೊಂಡು ತಾಯಿಯನ್ನು ಹಿಡಿದುಕೊಂಡು ಹಿಂದೆ ಸರಿಯುತ್ತಾನೆ. ಇದರಿಂದ ಕೋಪಗೊಂಡ ಪಾರ್ವತಿ ಅವನಿಗೆ 7 ದಿನಗಳ ಅಲ್ಪ ಜೀವವನ್ನು ನೀಡುತ್ತಾಳಂತೆ. ಪಾರ್ವತಿಯ ಶಾಪದಿಂದ ಬೀದಿ ಪಾಲಾಗಿ ಓಡಿ ಹೋಗಿ ಕೊನೆಗೆ ಅಗಸರ ಬಟ್ಟೆಯಲ್ಲಿ ಆಶ್ರಯ ಪಡೆಯುತ್ತಾನಂತೆ. ನಂತರ ಅಗಸರ ಮನೆಯಲ್ಲಿ ಅವನು ಬೆಳೆಯುತ್ತಾನೆ. ಇವನು ಮಳೆ ತರುವವನಾಗಿ ಭೂಮಂಡಲವನ್ನು ಸುತ್ತುತ್ತಾ ಶಿವನಿಗೆ ಮಳೆ ಬೆಳೆ ಇಲ್ಲದ ಬಗ್ಗೆ ವರದಿ ಒಪ್ಪಿಸುತ್ತಾನಂತೆ. ಆದ್ದರಿಂದ ಜೋಕುಮಾರನನ್ನು 7 ದಿನಗಳ ಕಾಲ ಪೂಜಿಸಿ ನಂತರ ಕಲ್ಲಿನ ಕೆಳಗೆ ಇಟ್ಟು ಜೋಕುಮಾರನ ತಲೆಯನ್ನು ಒಡೆಯುತ್ತಾರೆ. ನಂತರ ಅವನು ಮರಣ ಹೊಂದುತ್ತಾನೆ ಎನ್ನುವ ಪ್ರತೀತಿ. ಇದರಲ್ಲಿ ಇನ್ನೊಂದು ವಿಶಿಷ್ಟವೇನೆಂದರೆ ಜೋಕುಮಾರನನ್ನು ಗಣಪತಿಯು ನೋಡಬಾರದು ಎಂಬ ಸಂಪ್ರದಾಯವಿದೆ. ಹಾಗಾಗಿ ಜೋಕುಮಾರನ ಮೆರವಣಿಗೆ ನಡೆಯುವ ವೇಳೆ ಗಣಪತಿಯನ್ನು ಮುಚ್ಚಿಡಲಾಗುತ್ತದೆ. ಜೋಕುಮಾರನು 7 ದಿನ ಇದ್ದರೂ ಅವನು ತುಂಬಾ ಪುಂಡಾಟ ಮೆರೆಯುತ್ತಾನೆ ಎಂದು ಜಾನಪದರು ನಂಬುತ್ತಾರೆ. ಅವನ ಬಾಯಿಗೆ ಬೆಣ್ಣೆಯನ್ನು ಒರೆಸುವುದು ವಿಶೇಷವಾಗಿರುತ್ತದೆ. ಕಪ್ಪು ಮಣ್ಣಿನಿಂದ ರೂಪಿಸುವ ಜೋಕುಮಾರನ ಮುಖ ಅಗಲವಾಗಿದ್ದು ಕಣ್ಣು ದೊಡ್ಡದಾಗಿರುತ್ತದೆ, ಬಾಯಿ ತೆರೆದಿರುತ್ತದೆ ಹಾಗೂ ಉರಿಬಿಟ್ಟ ಮೀಸೆಯುಳ್ಳವನಾಗಿರುತ್ತಾನೆ ಜೋಕುಮಾರ. ಈ ರೂಪವು ರೈತರ ಬದುಕಿನ ಶಕ್ತಿಯ ಪ್ರತೀಕ. ರೈತರ ಪಾಲಿಗೆ ದೇವರಾಗಿರುವ ಜೋಕುಮಾರ ಸ್ವಾಮಿ ಮಳೆಯನ್ನು ತಂದು ಫಸಲನ್ನು ಭರಿಸಿ ನಾಡನ್ನು ಸಮೃದ್ಧಿಗೊಳಿಸಲಿ ಎಂದು ನಾನು ಕೇಳಿಕೊಳ್ಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನಗೆ ತಿಳಿದಿರುವಷ್ಟು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಜೋಕುಮಾರ ಸ್ವಾಮಿಯ ಬಗ್ಗೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.